ಮಿಥುನ ರಾಶಿ ಮಾಸ ಭವಿಷ್ಯ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026. ಮಿಥುನ ರಾಶಿಯವರಿಗೆ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026 ರವರೆಗಿನ ಮಾಸ ಭವಿಷ್ಯವನ್ನು ಈಗ ನೋಡೋಣ. ಈ ತಿಂಗಳ ಗ್ರಹಸ್ಥಿತಿಯನ್ನು ಮಿಥುನ ರಾಶಿಯಿಂದ ಗಮನಿಸಿದಾಗ ಗುರು 2ನೇ ಭಾವದಲ್ಲಿ, ಶನಿ 10ನೇ ಭಾವದಲ್ಲಿ, ರಾಹು 9ನೇ ಭಾವದಲ್ಲಿ ಮತ್ತು ಕೇತು 3ನೇ ಭಾವದಲ್ಲಿ ಸಂಚರಿಸುತ್ತಿರುವ ಫಲವನ್ನು ನೀಡುತ್ತಾನೆ. ಮಂಗಳ ನಿಮ್ಮ ರಾಶಿಯಿಂದ 12ನೇ ಭಾವದಲ್ಲಿ ಇರುವುದರಿಂದ ಖರ್ಚು, ಓಡಾಟ ಮತ್ತು ಮಾನಸಿಕ ಒತ್ತಡದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಾಗುತ್ತದೆ. ಮಿಥುನ ರಾಶಿ ಉದ್ಯೋಗ. ಮಿಥುನ ರಾಶಿಯವರಿಗೆ ಈ ತಿಂಗಳು ಉದ್ಯೋಗದ ವಿಚಾರದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು, ಗಡುವುಗಳು ಮತ್ತು ಮೇಲಧಿಕಾರಿಗಳ ನಿರೀಕ್ಷೆಗಳು ನಿಮ್ಮ ಮೇಲೆ ಹೆಚ್ಚಾಗಬಹುದು. ನೀವು ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ನಿರ್ವಹಿಸಬೇಕಾದ ಪರಿಸ್ಥಿತಿ ಬರಬಹುದು. ಆದರೆ ಈ ಒತ್ತಡವನ್ನು ಕೇವಲ ಸಮಸ್ಯೆಯಾಗಿ ನೋಡಬೇಡಿ. ಇದೇ ಸಮಯದಲ್ಲಿ ಹೊಸ ಕಲಿಕೆಯ ಅವಕಾಶಗಳು ಕೂಡ ನಿಮ್ಮ ಮುಂದೆ ಬರುತ್ತವೆ. ಹೊಸ ತಂತ್ರಜ್ಞಾನ, ಹೊಸ ಸಾಫ್ಟ್ವೇರ್, ಹೊಸ ಕೌಶಲ್ಯ ಅಥವಾ ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಹೊಸ ವಿಧಾನಗಳನ್ನು ಕಲಿಯಲು ಇದು ಉತ್ತಮ ಸಮಯ. ಈಗ ನೀವು ಕಲಿಯುವ ಕೌಶಲ್ಯಗಳು ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿಜೀವನದಲ್ಲಿ ಬಹಳ ಉಪಯುಕ್ತವಾಗಬಹುದು. 10ನೇ ಭಾವದಲ್ಲಿರುವ ಶನಿಯ ಪ್ರಭಾವದಿಂದ ಕೆಲಸದ ಫಲಿತಾಂಶಗಳು ನಿಧಾನವಾಗಿ ಸಿಗಬಹುದು. ನೀವು ಸಾಕಷ್ಟು ಕೆಲಸ ಮಾಡಿದರೂ ತಕ್ಷಣವೇ ಪ್ರಶಂಸೆ ಸಿಗದಿರಬಹುದು. ಆದರೆ ನಿಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ವಿಶೇಷ ಎಚ್ಚರಿಕೆ ಅಗತ್ಯ. ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಕಡಿಮೆ ಮಾತನಾಡಿ, ಸ್ಪಷ್ಟವಾಗಿ ಮಾತನಾಡಿ. ಮಿಥುನ ರಾಶಿ ಹಣಕಾಸು. ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ಸಾಗಬೇಕು. ಖರ್ಚುಗಳು ಹೆಚ್ಚಾಗಬಹುದು. ವಿಶೇಷವಾಗಿ ಪ್ರಯಾಣ, ಕೆಲಸಕ್ಕೆ ಸಂಬಂಧಿಸಿದ ಖರ್ಚು, ತಂತ್ರಜ್ಞಾನ ಅಥವಾ ವೈಯಕ್ತಿಕ ಅಗತ್ಯಗಳಿಗೆ ಹಣ ವ್ಯಯವಾಗಬಹುದು. ಗುರು 2ನೇ ಭಾವದಲ್ಲಿ ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ರಕ್ಷಣೆಯಿದ್ದರೂ 12ನೇ ಭಾವದ ಮಂಗಳದಿಂದ ಅನಿರೀಕ್ಷಿತ ಖರ್ಚುಗಳು ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಅಗತ್ಯ ಮತ್ತು ಅನಗತ್ಯ ಖರ್ಚಿನ ನಡುವೆ ವ್ಯತ್ಯಾಸ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಈ ತಿಂಗಳು ದೊಡ್ಡ ಮೊತ್ತದ ಸಾಲ ತೆಗೆದುಕೊಳ್ಳುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಸಾಲ ತೆಗೆದುಕೊಂಡರೆ ಮುಂದಿನ ದಿನಗಳಲ್ಲಿ ಅದರ ಮರುಪಾವತಿ ಒತ್ತಡವಾಗಬಹುದು. ಹೂಡಿಕೆ ಮಾಡುವಾಗಲೂ ಯಾರಾದರೂ ಹೇಳಿದ ಮಾತನ್ನು ನಂಬಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ದಾಖಲೆಗಳು, ಅಪಾಯ ಮತ್ತು ದೀರ್ಘಾವಧಿಯ ಪರಿಣಾಮಗಳನ್ನು ಪರಿಶೀಲಿಸಿ. ವಿಶೇಷವಾಗಿ ತುರ್ತು ನಿರ್ಧಾರಕ್ಕಿಂತ ಉಳಿತಾಯ ಮತ್ತು ಹಣಕಾಸಿನ ಶಿಸ್ತು ಈ ತಿಂಗಳು ಹೆಚ್ಚು ಮುಖ್ಯ. ಮಿಥುನ ರಾಶಿ ಆರೋಗ್ಯ. ಆರೋಗ್ಯದ ವಿಚಾರದಲ್ಲಿ ಉಸಿರಾಟದ ವ್ಯವಸ್ಥೆ ಮತ್ತು ದೇಹದ ಪ್ರತಿರೋಧಕ ಶಕ್ತಿಯ ಕಡೆ ಗಮನ ನೀಡುವುದು ಉತ್ತಮ. ಅಲರ್ಜಿ, ಕೆಮ್ಮು, ನೆಗಡಿ, ಉಸಿರಾಟದ ತೊಂದರೆ ಅಥವಾ ಹವಾಮಾನ ಬದಲಾವಣೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಧೂಳು, ಹೊಗೆ ಅಥವಾ ಮಾಲಿನ್ಯ ಹೆಚ್ಚಿರುವ ಸ್ಥಳಗಳಲ್ಲಿ ಹೆಚ್ಚು ಸಮಯ ಕಳೆಯುವುದನ್ನು ತಪ್ಪಿಸಿ. ಪ್ರತಿದಿನ ಯೋಗ, ಪ್ರಾಣಾಯಾಮ ಮತ್ತು ನಿಯಮಿತ ವ್ಯಾಯಾಮ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಆಹಾರದಲ್ಲಿ ಅತಿಯಾದ ಎಣ್ಣೆ ಮತ್ತು ಮಸಾಲೆಯನ್ನು ಕಡಿಮೆ ಮಾಡಿ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ. ಯಾವುದೇ ಉಸಿರಾಟದ ಸಮಸ್ಯೆ ನಿರಂತರವಾಗಿದ್ದರೆ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಮಿಥುನ ರಾಶಿ ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಈ ತಿಂಗಳು ಹೊಂದಾಣಿಕೆ ಮತ್ತು ಮಾತಿನ ನಿಯಂತ್ರಣ ಬಹಳ ಮುಖ್ಯ. ಮನೆಯವರೊಂದಿಗೆ ನಿಮ್ಮ ಅಭಿಪ್ರಾಯ ಭಿನ್ನವಾಗಬಹುದು. ಆದರೆ ಸಣ್ಣ ವಿಷಯವನ್ನು ದೊಡ್ಡ ವಾದವನ್ನಾಗಿ ಮಾಡಿಕೊಳ್ಳಬೇಡಿ. ಕೇತು 3ನೇ ಭಾವದಲ್ಲಿರುವುದರಿಂದ ಕೆಲವೊಮ್ಮೆ ನೀವು ಹೇಳಿದ ಮಾತನ್ನು ಇತರರು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಇದೆ. ಪ್ರೀತಿ ಸಂಬಂಧದಲ್ಲಿರುವವರಿಗೆ ತಪ್ಪು ಅರ್ಥೈಸಿಕೊಳ್ಳುವಿಕೆ ಉಂಟಾಗಬಹುದು. ಒಂದು ಸಣ್ಣ ಸಂದೇಶ, ಒಂದು ಮಾತು ಅಥವಾ ಒಂದು ನಿರ್ಧಾರವನ್ನು ದೊಡ್ಡದಾಗಿ ಪರಿಗಣಿಸುವುದನ್ನು ತಪ್ಪಿಸಿ. ನಂಬಿಕೆ, ಪ್ರಾಮಾಣಿಕತೆ ಮತ್ತು ಸಹನೆ ಇದ್ದರೆ ಸಂಬಂಧ ಇನ್ನಷ್ಟು ಬಲವಾಗುತ್ತದೆ. ವಿವಾಹಿತರು ಸಂಗಾತಿಯೊಂದಿಗೆ ಮಾತನಾಡುವಾಗ ಕೋಪಕ್ಕಿಂತ ಶಾಂತಿಯನ್ನು ಆಯ್ಕೆ ಮಾಡಬೇಕು. ಸಂಗಾತಿಯ ಮಾತನ್ನು ಸಂಪೂರ್ಣವಾಗಿ ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಹೇಳುವುದು ಉತ್ತಮ. ಮಿಥುನ ರಾಶಿ ಪ್ರವಾಸ. ವೃತ್ತಿಗೆ ಸಂಬಂಧಿಸಿದ ಚಿಕ್ಕ ಪ್ರಯಾಣಗಳು ಈ ತಿಂಗಳು ಸಾಧ್ಯ. ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಬೇಕಾಗಬಹುದು ಅಥವಾ ಸಭೆ, ತರಬೇತಿ, ಹೊಸ ಯೋಜನೆ ಅಥವಾ ವೃತ್ತಿ ಸಂಬಂಧಿತ ಕೆಲಸಕ್ಕಾಗಿ ಪ್ರಯಾಣ ಮಾಡುವ ಸಂದರ್ಭ ಬರಬಹುದು. ಆದರೆ 12ನೇ ಭಾವದ ಮಂಗಳದಿಂದ ಓಡಾಟ ಹೆಚ್ಚಾಗುವುದರಿಂದ ಆರೋಗ್ಯ ಮತ್ತು ವಿಶ್ರಾಂತಿಯ ಕಡೆ ಗಮನ ಕೊಡಿ. ಪ್ರಯಾಣದ ಸಮಯದಲ್ಲಿ ಆಹಾರ, ನೀರು ಮತ್ತು ನಿದ್ರೆಯ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಆಗಸ್ಟ್ 15 ರಿಂದ ತಿಂಗಳ ಮಧ್ಯಭಾಗದವರೆಗೆ ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾಗಬಹುದು. ಈ ಸಮಯದಲ್ಲಿ ಯಾವುದೇ ವಿಷಯಕ್ಕೆ ತಕ್ಷಣ ಪ್ರತಿಕ್ರಿಯೆ ನೀಡದೆ ಯೋಚಿಸಿ ಮಾತನಾಡುವುದು ಉತ್ತಮ. ಆಗಸ್ಟ್ 31ರ ವೇಳೆಗೆ ಗುರು ಕರ್ಕಾಟಕದಲ್ಲಿಯೇ, ಶನಿ ಮೀನದಲ್ಲಿಯೇ, ರಾಹು ಕುಂಭದಲ್ಲಿಯೇ ಮತ್ತು ಕೇತು ಸಿಂಹದಲ್ಲಿಯೇ ಇರುವುದರಿಂದ
ಹಣಕಾಸು, ವೃತ್ತಿ ಮತ್ತು ಪ್ರಯತ್ನಗಳಿಗೆ ಸಂಬಂಧಿಸಿದ ಮೂಲ ಫಲಿತಾಂಶಗಳು ಮುಂದುವರಿಯುತ್ತವೆ. ಸೆಪ್ಟೆಂಬರ್ ಮೊದಲಾರ್ಧದಲ್ಲಿ ಬುಧ ಕನ್ಯೆಯಲ್ಲಿ ಇರುವುದರಿಂದ ಯೋಜನೆ, ವಿಶ್ಲೇಷಣೆ ಮತ್ತು ಕೆಲಸವನ್ನು ಕ್ರಮಬದ್ಧವಾಗಿ ಮಾಡುವ ಸಾಮರ್ಥ್ಯ ಹೆಚ್ಚಾಗಬಹುದು. ಶುಕ್ರ ತುಲಾದಲ್ಲಿ ಇರುವುದರಿಂದ ಸಂಬಂಧಗಳ ವಿಚಾರದಲ್ಲೂ ಸಮನ್ವಯಕ್ಕೆ ಅವಕಾಶ ದೊರೆಯಬಹುದು. ಆದ್ದರಿಂದ ತಿಂಗಳ ಕೊನೆಯ ಭಾಗದಲ್ಲಿ ನೀವು ಗೊಂದಲಕ್ಕಿಂತ ಸ್ಪಷ್ಟವಾದ ಯೋಜನೆ ಮತ್ತು ಶಿಸ್ತಿನೊಂದಿಗೆ ಮುಂದುವರಿಯುವುದು ಹೆಚ್ಚು ಪ್ರಯೋಜನಕಾರಿ. ಮಿಥುನ ರಾಶಿಯವರಿಗೆ ಈ ತಿಂಗಳ ಅದೃಷ್ಟದ ಬಣ್ಣ ಹಳದಿ. ಅದೃಷ್ಟದ ಸಂಖ್ಯೆ 5. ಮಿಥುನ ರಾಶಿ ಎಚ್ಚರಿಕೆ. ಈ ತಿಂಗಳು ಮಿಥುನ ರಾಶಿಯವರು ಮುಖ್ಯವಾಗಿ ಮಾತಿನಲ್ಲಿ ಎಚ್ಚರಿಕೆ ವಹಿಸಬೇಕು. ಅತಿಯಾದ ಮಾತು, ಕಟುವಾದ ಮಾತು ಅಥವಾ ಕೋಪದಲ್ಲಿ ಹೇಳಿದ ಮಾತುಗಳು ಸಂಬಂಧಗಳಲ್ಲಿ ಸಮಸ್ಯೆ ಉಂಟುಮಾಡಬಹುದು. ಕೆಲಸದ ಸ್ಥಳದಲ್ಲಿಯೂ ಅನಗತ್ಯ ಚರ್ಚೆಗಳಲ್ಲಿ ಭಾಗವಹಿಸಬೇಡಿ. ಹಣಕಾಸಿನಲ್ಲಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವಿಶೇಷವಾಗಿ ಸಾಲ ಮತ್ತು ದೊಡ್ಡ ಹೂಡಿಕೆಗಳಲ್ಲಿ 2 ಬಾರಿ ಯೋಚಿಸಿ. ಈ ತಿಂಗಳ ನಿಮ್ಮ ಯಶಸ್ಸಿನ ಸೂತ್ರ: ಕಡಿಮೆ ಮಾತು, ಹೆಚ್ಚು ಕೆಲಸ, ಆತುರಕ್ಕಿಂತ ಆಲೋಚನೆ, ಒತ್ತಡಕ್ಕಿಂತ ಶಿಸ್ತು. ಮಿಥುನ ರಾಶಿ ಪರಿಹಾರ. ಮಿಥುನ ರಾಶಿಯವರಿಗೆ ಈ ತಿಂಗಳು ಶ್ರೀ ದುರ್ಗಾ ದೇವಿಯ ಆರಾಧನೆ ಮಾಡುವುದು ಶುಭಕರ. ಮಂಗಳವಾರ ಅಥವಾ ಶುಕ್ರವಾರ ದೇವಿಯ ದರ್ಶನ ಮಾಡಿ. ಓಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಿ. ಸಾಧ್ಯವಾದರೆ ದೇವಿಗೆ ಕುಂಕುಮಾರ್ಚನೆ ಮಾಡಿ ನಿಮ್ಮ ಮನಸ್ಸಿನ ಚಂಚಲತೆ ಮತ್ತು ಭಯವನ್ನು ಕಡಿಮೆ ಮಾಡಿಕೊಂಡು ಧೈರ್ಯದಿಂದ ಮುಂದುವರಿಯಿರಿ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ತಿಂಗಳು ಒತ್ತಡದ ಜೊತೆಗೆ ಕಲಿಕೆಯ ಅವಕಾಶಗಳನ್ನು ನೀಡುವ ಸಮಯ. ಉದ್ಯೋಗದಲ್ಲಿ ಪರಿಶ್ರಮ, ಹಣಕಾಸಿನಲ್ಲಿ ನಿಯಂತ್ರಣ, ಆರೋಗ್ಯದಲ್ಲಿ ಎಚ್ಚರಿಕೆ ಮತ್ತು ಸಂಬಂಧಗಳಲ್ಲಿ ಮಾತಿನ ಸಂಯಮ ಇವುಗಳನ್ನು ಪಾಲಿಸಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಈ ತಿಂಗಳು ನಿಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ಒತ್ತಡದ ಹಿಂದೆ ಒಂದು ಹೊಸ ಅವಕಾಶ ಅಡಗಿರುತ್ತದೆ. ಇದು ಮಿಥುನ ರಾಶಿಯ ಆಗಸ್ಟ್ 15 ರಿಂದ ಸೆಪ್ಟೆಂಬರ್ 14, 2026 ಮಾಸ ಭವಿಷ್ಯ. ಮುಂದಿನ ರಾಶಿ ಕರ್ಕಾಟಕ ರಾಶಿ.